ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಹಳೆಯ ನೆನಪನ್ನ ಹೊತ್ತು ಹೊಸ ವರುಷ ಕುಣಿಯುತ್ತಾ ಬಂದಿದೆ. ಕ್ಯಾಲೆಂಡರ್ ಬದಲಾಗುವ ಈ ಸಮಯವನ್ನ ನಮ್ಮ ಯುವ ಜನತೆ ಸ್ವಾಗತಿಸುವ ಪರಿ ನೋಡಿದ್ರೆ ಆತಂಕ ಆಗತ್ತೆ. ಬೆಂಗಳೂರಿನಂಥ ನಗರ ಪ್ರದೇಶಗಳು ಸೇರಿ ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಇಯರ್ ಎಂಡ್ ಹೆಸರಿನಲ್ಲಿ ನಡೆಯುವಂಥ ಹುಚ್ಚಾಟಗಳಿಗೆ ಕೊನೆ ಇಲ್ಲದಂತಾಗಿದೆ. ಇರಲಿ, ಅದೆಲ್ಲದರ ನಡುವೆಯೂ 2024ರಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯವಾಗಿ ಭಾರತದಲ್ಲಿ ನಡೆದಿರುವಂಥ ಬಹುಮುಖ್ಯ ವಿದ್ಯಮಾನಗಳು ಯಾವುದು, ಅದರಲ್ಲಿ ಬೇವು ಎಷ್ಟು ಬೆಲ್ಲ ಎಷ್ಟು, ಆ ಎಲ್ಲ ಘಟನೆಗಳ ಹಿನ್ನೋಟ ನಾವು ಹೇಳ್ತಾ ಹೋಗ್ತೀವಿ. ವೀಕ್ಷಕರೇ, ನಾವೆಲ್ಲ ನಮ್ಮದೇ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯ್ತೇವೆ. ಕೆಲಸದಲ್ಲಿ ಬಡ್ತಿ ಸಿಕ್ಕಾಗ, ಸಂಬಳ ಹೆಚ್ಚಿದಾಗ, ಅದ್ಯಾರೋ ಬಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಾಗ ಹಿಗ್ಗಿ ಖುಷಿ ಪಡ್ತೇವೆ. ಹಾಗೆ ಬದುಕಿನ ಓಟದಲ್ಲಿ ಏನಾದರೂ ದುರ್ಘಟನೆ ನಡೆದಾಗ ದೊಪ್ಪೆಂದು ಕುಸಿದು ಹೋಗ್ತೇವೆ. ಒಂದರ್ಥದಲ್ಲಿ ನಮ್ಮ ಜೀವನ ಹಾವು ಏಣಿಯ ಆಟದಂತೆ. ಈ ಸಮಾಜವು ಹಾಗೆ ನಮ್ಮ ಬದುಕಿನಂತೆ ಹಾವು ಏಣಿಯಾಟದ ಹಾಗೆ ಓಡ್ತಾ ಇರುತ್ತೆ. ಈ ವರುಷ ಬರೀ ಏಣಿಗಳೇ ಸಿಗಲಿ ಅಂತ ನಾವೆಷ್ಟು ಬಯಸಿದ್ರು ಕೂಡ ಅಲ್ಲಿ ಹಾವಿನ ಬಾಯಿಗೂ ಸಿಲುಕಬೇಕಾಗತ್ತೆ. ನಾನ್ಯಾಕೆ ಇದನ್ನು ಹೇಳಿದೆ ಅಂದರೆ, ಕಳೆದ ವರ್ಷ ನಮ್ಮ ನಡುವೆ ಅನೇಕ ಘಟನೆಗಳು ಜರುಗಿವೆ. ಪ್ರಪಂಚದ ನಾನಾ ಮೂಲೆಗಳು ಯುದ್ಧದ ಕರಾಳತೆಗೆ ಸಾಕ್ಷಿಯಾದದ್ದು, ಮರುಭೂಮಿಯ ನಾಡಿನಲ್ಲಿ ಪ್ರವಾಹ ಬಂದದ್ದು, ಹಿಮಪರ್ವತಗಳು ಕರಗಿದ್ದು, ಗ್ಲೋಬಲ್ ವಾರ್ಮಿಂಗ್ಗೆ ಸಿಲುಕಿ ನದಿ ಮೂಲಗಳು ಬತ್ತಿ ಹೋದದ್ದು, ಕೆಲವು ಕಡೆ ಭೂಕಂಪಗಳಾದದ್ದು, ಹೀಗೆ ಕಹಿ ಉಂಡ ಈ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂಥ ಕ್ರಾಂತಿಯೂ ನಡೆದಿದೆ. ಕ್ಯಾನ್ಸರ್ ಮಹಾಮಾರಿಗೆ ಲಸಿಕೆ ಕಂಡು ಹಿಡಿಯುವ ಪ್ರಯತ್ನಕ್ಕೆ ಯಶಸ್ಸು ಕೂಡ ಸಿಕ್ಕಿದೆ. ಹೀಗೆ ಪ್ರಪಂಚದಲ್ಲಿ ನಡೆದಿರುವಂಥ ಬಹುಮುಖ್ಯ ಘಟನೆಗಳನ್ನು ಗಮನಿಸ್ತಾ ಹೋಗೋಣ. ಕಳೆದ ವರ್ಷ ಜನವರಿಯಲ್ಲಿ ಜಗತ್ತಿನ ಗಮನ ಸೆಳೆದ ಬಹುಮುಖ್ಯ ಘಟನೆ ಅಂದರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ನಡೆದದ್ದು. ಇಡೀ ದೇಶವೇ ಹೆಮ್ಮೆಯಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯನ್ನು ಕಣ್ತುಂಬಿಕೊಂಡಿತು. ದೇಶದ ಕೀರ್ತಿಯನ್ನು ವಿಶ್ವ ಮಟ್ಟಕ್ಕೆ ಪರಿಚಯಿಸಿದ ಮತ್ತೊಂದು ಘಟನೆ ನಮ್ಮ ಹೆಮ್ಮೆಯ ಇಸ್ರೋ. ಸೂರ್ಯನ ಆರ್ಬಿಟ್ನಲ್ಲಿ ಆದಿತ್ಯ L1 ಉಪಗ್ರಹವನ್ನು ಸ್ಥಿರಗೊಳಿಸಿ ವಿಶ್ವವನ್ನು ನಿಬ್ಬೆರಗಾಗಿಸಿತು. ಬ್ರಿಟಿಷ್ ಕಾಲದ IPC ಪಿನಲ್ ಕೋಡ್ನ ಬದಲು ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೊಳಿಸಿದ್ದು ಕೂಡ ದೇಶದ ಇತಿಹಾಸದ ಬಹುಮುಖ್ಯ ಘಟನೆಯಾಗಿ ಈ ವರ್ಷ ದಾಖಲಾಯಿತು. ಈ ಸಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸತತ 3ನೇ ಬಾರಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಬಹುಮತದಿಂದ ಅಧಿಕಾರಕ್ಕೇರಿದ್ದು ಕೂಡ ಈ ವರ್ಷದ ಟಾಪ್ ಸುದ್ದಿಯಲ್ಲಿ ಒಂದು. ದೇಶದಲ್ಲಿ ಈ ಬಾರಿ ನಾನಾ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು. ಅರುಣಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಸಿಕ್ಕಿಂ, ಒರಿಸ್ಸಾ, ಜಮ್ಮು ಕಾಶ್ಮೀರ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ 4 ರಾಜ್ಯಗಳು BJP ಪಾಲಾದರೆ ಕಾಂಗ್ರೆಸ್ ಜಾರ್ಖಂಡ್ನಲ್ಲಿ ಮಾತ್ರ ಮಿತ್ರ ಪಕ್ಷದ ಜೊತೆ ಸೇರಿ ಸರ್ಕಾರ ರಚಿಸಿತು. ಸದ್ಯ ದೇಶದಲ್ಲಿ ಕಾಂಗ್ರೆಸ್ 3 ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇವೆ. ಕಳೆದ ಸಲ ಮತ್ತೊಂದು ಖುಷಿಯ ಸಂಗತಿ ಏನಂದರೆ, ಭಾರತ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ 2020 ವಿಶ್ವಕಪ್ ಎತ್ತಿ ಹಿಡಿದದ್ದು. ಅದರಲ್ಲೂ ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಬೌಂಡ್ರಿ ಲೈನ್ನಲ್ಲಿ ಹಿಡಿದಂಥ ಕ್ಯಾಚ್ ವಿಶ್ವಕಪ್ನಲ್ಲಿ ಕ್ರಿಕೆಟ್ ಪ್ರಿಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡ್ತು. ಸಿದ್ದರಾಮಯ್ಯನವರ ಮುಡಾ ಹಗರಣ ಈ ಸಾರಿ ದೇಶದಲ್ಲಿ ಭಾರೀ ಸದ್ದು ಮಾಡ್ತು. ಕೇರಳದ ವಯನಾಡಿನಲ್ಲಿ ನಡೆದಂಥ ಭೂಕುಸಿತ ದೇಶವನ್ನು ಬೆಚ್ಚಿ ಬೀಳಿಸಿದ್ದು 2024ರ ಮುಖ್ಯ ಕಹಿ ಘಟನೆ. ಭೂಕುಸಿತದ ಭೀಕರತೆಗೆ 3 ಹಳ್ಳಿಗಳು ರಾತ್ರೋರಾತ್ರಿ ಕಣ್ಮರೆಯಾದವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಪ್ರಕರಣ ರಾಜ್ಯದಲ್ಲಿ ಸದ್ದು ಮಾಡಿತ್ತು. ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆಗಳು ಕಳೆದ ವರ್ಷ ಮೀಡಿಯಾ ಸೆನ್ಸೇಷನಲ್ ವಿಷಯವಾಗಿ ಸುದ್ದಿ ಮಾಡಿತು. ಕಳೆದ ವರ್ಷಾಂತ್ಯಕ್ಕೆ ದರ್ಶನ್ ಹಾಗೂ ಸಹಚರರು ಜಾಮೀನಿನ ಮೇಲೆ ಬಿಡುಗಡೆಯೂ ಆದರು. ಮಣಿಪುರದಲ್ಲಿ ನಡೆದಂಥ ಜನಾಂಗೀಯ ಸಂಘರ್ಷ ಕಳೆದ ವರ್ಷದ ಮತ್ತೊಂದು ಕಹಿ ಘಟನೆ. ಅಮೆರಿಕದ ಡೀಪ್ ಸ್ಟೇಟ್ ಕುತಂತ್ರಕ್ಕೆ ಸಿಲುಕಿ ಮಣಿಪುರ ಇಂದಿಗೂ ಹೊತ್ತಿ ಉರಿತಾ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿತ್ತಾದರೂ 2024ರ ಒಲಿಂಪಿಕ್ಸ್ ಭಾರತಕ್ಕೆ ಅಷ್ಟೇನೂ ಯಶಾದಾಯಕ ಅನಿಸಲಿಲ್ಲ. ಕೇವಲ 6 ಪದಕಗಳಿಗಷ್ಟೇ ಭಾರತ ತೃಪ್ತಿ ಪಡಬೇಕಾಗಿ ಬಂತು. ಶೂಟರ್ ಮನು ಭಾಕರ್ ಒಬ್ಬರೇ 2 ಪದಕ ಪಡೆದದ್ದು ಭಾರತದ ಮಟ್ಟಿಗೆ ದಾಖಲೆ ಅನಿಸ್ಕೊಳ್ತು. ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವೆ ಆರಂಭವಾಗಿದ್ದಂಥ ಯುದ್ಧ
ಕಳೆದ ವರ್ಷ ಕೂಡ ಮತ್ತಷ್ಟು ಭೀಕರವಾಗಿ ಮುಂದುವರಿಯಿತು. ರಷ್ಯಾ, ಯುಕ್ರೇನ್, ಇಸ್ರೇಲ್, ಇರಾನ್ ಮುಂತಾದ ಯುದ್ಧದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನರ ಜೀವಹಾನಿ ಕೂಡ ಆಯಿತು. ರಷ್ಯಾ ವಿಜ್ಞಾನಿಗಳು ಕ್ಯಾನ್ಸರ್ ಮಹಾಮಾರಿಗೆ ಲಸಿಕೆ ಕಂಡುಹಿಡಿದಿದ್ದು ಈ ಶತಮಾನದ ಮಹಾನ್ ಸಾಧನೆ. ರಾಜ್ಯದ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿ ಸಾವು ಪ್ರಕರಣ ಈ ಬಾರಿ ಸದ್ದು ಮಾಡಿತು. 8 ತಿಂಗಳ ಅವಧಿಯಲ್ಲಿ 23 ಬಾಣಂತಿಯರು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಸಾವಿಗೀಡಾಗಿದ್ದಾರೆ. ಬಾಲಿವುಡ್ನ ಖ್ಯಾತ ಚಿತ್ತ ಸಾಹಿತಿ ಗುಲ್ಜಾರ್ಗೆ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದದ್ದು ಕೂಡ ಕಳೆದ ವರ್ಷದ ಪ್ರಮುಖ ಘಟನೆಯಾಗಿ ಕಾಣಿಸ್ತು. ಇನ್ನು ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಂಧ್ರ ಮೂಲದ ಗುಕೇಶ್ ವಿಶ್ವ ಚಾಂಪಿಯನ್ ಆಗಿ ಮೂಡಿ ಬಂದರು. ಹಾಗೆ ಚಾಂಪಿಯನ್ ಆದ ಅತಿ ಕಿರಿಯ ಚಾಂಪಿಯನ್ ಗುಕೇಶ್ ಅನ್ನೋದು ದೇಶಕ್ಕೆ ಹೆಮ್ಮೆಯ ಸಂಗತಿ. ಇನ್ನು ಮಂಡ್ಯ ಜಿಲ್ಲೆಯ ಹನಕೆರೆಯಲ್ಲಿ ದಲಿತರಿಗೆ ದೇಗುಲ ಪ್ರವೇಶ ನಿರಾಕರಣೆ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿತು. ಅತ್ತ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಭಾರತದ ಮೂಲದ ಡೆಮೊಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಯಾದರು. ಇನ್ನು ಅಧ್ಯಕ್ಷೀಯ ಚುನಾವಣೆಯ ವೇಳೆ ಟ್ರಂಪ್ ಮೇಲೆ ಹತ್ಯೆಯ ಯತ್ನ ನಡೆಯಿತು. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಚಿತ್ರ ಕಳೆದ ವರ್ಷ ಬಹಳ ಸದ್ದು ಮಾಡಿತು. ಅಲ್ಲು ಅರ್ಜುನ್ ಅವರ ಸಿನಿಮಾ ಪ್ರಮೋಷನ್ ವೇಳೆ ಕಾಲ್ತುಳಿತಕ್ಕೆ ಸಿಲುಕಿ ಮಹಿಳೆಯೋರ್ವರು ಸಾವಿಗೀಡಾದರು. ನಂತರ ಅವರನ್ನ ಪೊಲೀಸರು ಬಂಧಿಸಿದ ಹೈಡ್ರಾಮಾಗಳು ನಡೆದು. ಕರ್ನಾಟಕದಲ್ಲಿ ಪುಷ್ಪ ರೀತಿಯಲ್ಲೇ ಉಪೇಂದ್ರ ಅವರ UI, ಶಿವರಾಜ್ ಕುಮಾರ್ ಅವರ ಬೈರತಿ ರಣಗಲ್ ಸಿನಿಮಾಗಳು ಬಿಡುಗಡೆಯಾಗಿ ಸದ್ದು ಮಾಡಿದ್ದು. ಬೆಳಗಾವಿ ಅಧಿವೇಶನದಲ್ಲಿ CT ರವಿಯವರನ್ನ ಬಂಧಿಸಿ ಅಮಾನುಷವಾಗಿ ನಡೆಸಿಕೊಂಡ ಘಟನೆ ಕಳೆದ ವರ್ಷದ ಕಪ್ಪು ಚುಕ್ಕೆಯಾಗಿ ಉಳಿಯಿತು. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶವು ವ್ಯಕ್ತ ಆಯಿತು. ಇನ್ನು ಪಂಚ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹೊಂದಿಸಲಾಗದೆ ರಾಜ್ಯದ ಆರ್ಥಿಕತೆಯನ್ನು ದುಸ್ಥಿತಿಗೆ ದೂಡಿದ್ದು, ಗುತ್ತಿಗೆದಾರರ ಆತ್ಮಹತ್ಯೆ, ಈ ಎಲ್ಲ ಘಟನೆಗಳು ಕೂಡ ಕಳೆದ ವರ್ಷ ಗಮನಿಸುವಂತಹ ಸಂಗತಿಗಳಾಗಿ ದಾಖಲಾದವು. ಬಾಂಗ್ಲಾದೇಶದ ಕ್ಷಿಪ್ರ ಕ್ರಾಂತಿ, ಅಲ್ಲಿನ ಹಿಂದೂಗಳ ಮೇಲೆ ನಡೆದಂಥ ದಾಳಿ ಮುಂತಾದವುಗಳು ವಿಶ್ವದ ಗಮನ ಸೆಳೆಯಿತು. ಅಲ್ಲಿನ ಇಸ್ಕಾನ್ ಮುಖ್ಯಸ್ಥರ ಬಂಧನ ವಿಶ್ವದ ಮೂಲೆ ಮೂಲೆಯಿಂದ ಖಂಡನೆಗೆ ಗುರಿಯಾಯಿತು. ವೀಕ್ಷಕರೇ, ಇದು 2024ರಲ್ಲಿ ಜಗತ್ತಿನ ಕೆಲವು ಪ್ರಮುಖ ಘಟನೆಗಳು. ದಿನಗಳು ಉರುಳಿದಂತೆ ವರ್ಷವು ಉರುಳ್ತಾ ಇವೆ. 2025ರ ಈ ಕ್ಯಾಲೆಂಡರ್ ವರ್ಷ ಜಗತ್ತಿನ ತುಂಬ ಒಳಿತನ್ನೇ ತುಂಬಲಿ ಅನ್ನುವಂಥ ಹಾರೈಕೆಯೊಂದಿಗೆ ಮತ್ತೆ ಸಿಗ್ತೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.